ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಸಂತೆಬೆನ್ನೂರೊಳಗೆ ಮುಸಾಫಿರ್ ಹೊಂಡವನ್ನು ನೋಡ್ಕೊಂಡಿವಿ. ಮುಸಾಫಿರ್ ಖಾನ ಮತ್ತು ಹೊಂಡ ಅಂತ ಅದನ್ನು ನೋಡ್ಕೊಂಡು ಇವಾಗ ಚನ್ನಗಿರಿ ಹೊಂಟೇವಿ. ಚನ್ನಗಿರಿ ಒಳಗೆ ಊಟ ಮಾಡ್ಕೊಂಡು ನಮ್ಮ ಮುಂದಿನ ಪಯಣ ಮತ್ತೆ ಸ್ಟಾರ್ಟ್ ಮಾಡಬೇಕು. ಆಹಾ, ಏನು ಮಸ್ತ್ ರೋಡ್ ಐತ್ರಿ. ಆ ಕಡೆ ಈ ಕಡೆ ಅಡಿಕೆ ಗಿಡ ನಾಡುವೆ ನಮ್ಮ ಗಾಡಿಗಳ ವಾ 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 ವಾ. ಇದ್ರ ಮುಂದೆ ಒಂದು ಅನಿಸ್ತೈತಿ ನನಗೆ, ಒಂದು ಬ್ರಿಡ್ಜ್ ಬರ್ತೈತ್ರಿ. ಈ ಕಡೆ ಎಲ್ಲ ಅಡಿಕೆ ಮರಗಳು ಅದಾವು, ಈ ಕಡೆ ಎಲ್ಲ ಒಂದು ನದಿ ಐತೆ ಅನಿಸ್ತೈತಿ. ಇಷ್ಟು ಮಸ್ತ್ ಐತ್ರಲ್ಲ ಪ್ಲೇಸ. ನಾವು ಒಂದ್ಸಲ ಅಲ್ಲಿ ಡ್ರೋನ್ ಹಾರಿಸಿದ್ದು, ನೀವು ಏನು ಮಸ್ತ್ ಪ್ಲೇಸ್ ಐತೆ ಅಂತೀರಿ. ಅದು ಹಾದಿಗೆ ಅನ್ಸೋ ಮಟ್ಟಿಗೆ ಏನು ಇಲ್ಲೇ ಮುಂದೆ ಐತೆ ಅನ್ನೋದಿಲ್ಲ, ಬಟ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ಚನ್ನಗಿರಿ ಹೋಗಬೇಕು, ಚನ್ನಗಿರಿ ಒಳಗೆ ಊಟ ಮಾಡೋದು ಅಂತ ಏನೋ ಪ್ಲ್ಯಾನ್ ಮಾಡ್ಯಾರು. ಬಟ್ ನನಗೆ ಬೀರೂರು ಒಳಗೆ ಮಾಡೋದಿತ್ತು, ಬಟ್ ಆಗಂಗಿಲ್ಲ ಅನಿಸ್ತೈತಿ. ಯಾಕಂದ್ರೆ 2 ಗಂಟೆ ಆದಮೇಲೆ ಊಟ ಮಾಡಾಕಬೇಕು. ಚನ್ನಗಿರಿ ಇವತ್ತು ನಾವು ನಿಮ್ಮ ಅಡಿಕೆ ನಾಡಕ್ಕೆ ಬಂದೀವ್ರಿ. ಯಾರಾದರೂ ಚನ್ನಗಿರಿಯಿಂದ ನೀವು ವಿಡಿಯೋ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ನಿಮ್ಮ ಚನ್ನಗಿರಿ ಮಂದಿಗೆ ಶೇರ್ ಮಾಡಿರಿ. ಇದು ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್ ಅಂತ ಬ್ರ್ಯಾಂಡ್. ನಮ್ಮ ಊಟ ಇಲ್ಲೇ ಆಗೋದು. ಇವಾಗ ಇಲ್ಲಿ ಊಟ ಮಾಡಿಕೊಂಡು ಮುಂದಿನ ಪ್ರಯಾಣ ಶುರುವಾಗೋದು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಈ ಹೋಟೆಲ್ ಒಳಗೆ ಊಟ ಮಾಡ್ಕೊಂಡಿವಿ. ಎಲ್ಲ ವೆಜ್ ಊಟ ಜಬರ್ದಸ್ತ್ ಆಗಿತ್ತು. ಊಟ ಮಾಡ್ಕೊಂಡು ಇವಾಗ ನಮ್ಮ ಪಯಣ ನಡೆದೈತಿ. ಬೀರೂರು, ಕಡೂರು, ಆಮೇಲೆ ಚಿಕ್ಕಮಗಳೂರು, ಆಮೇಲೆ ಸೀದಾ ಸಕಲೇಶ್ಪುರ. ಹಂಗೆ ಇಲ್ಲದ ಅಡಿಕೆ ನಾಡು ಒಂದು ಪಾನ್ ತೊಗೊಂಡ್ವಿ, ಪಾನ್ ತಿನ್ನಾಕತ್ತೀವಿ. ಏನು ರೋಡ್ ಐತ್ರಿ, ಮಸ್ತ್ ಐತಿ. ಏನು ನಜಾರ ಐತ್ರಿ, ಯಪ್ಪ ಮಸ್ತ್ ಸೂಪರ್. ನಾನು ಆವಾಗಲೇ ಹೇಳಿದ್ನಲ್ರಿ, ಒಂದು ಪ್ಲೇಸ್ ಐತಿ, ಆ ಕಡೆ ನದಿ ಐತಿ, ಈ ಕಡೆ ಅಡಿಕೆ ಗಿಡ ಅದಾವ ಅಂತೇಳಿ. ಸೂಪರ್ ಆದಂಥ ಪ್ಲೇಸ್ ನೋಡ್ರಿ ಇದು ಚನ್ನಗಿರಿ. ಆಮೇಲೆ ಅದ್ರ ಮುಂದೆ ಬೀರೂರ್ಗೆ ಹೋಗುವಾಗ ಈ ಒಂದು ನಿಮಗೆ ನಜಾರ ಸಿಗ್ತೈತಿ ನೋಡಾಕ. ಯಪ್ಪ ಏನೈತಿ ಅಂತೀರಿ ನೀವು, ನಜಾರ ಹೆಂಗೈತಿ ನೋಡ್ರಿ, ಸೂಪರ್ ಆಗೈತಿ. ಬೀರೂರು ಮತ್ತೊಮ್ಮೆ ನಿಮ್ಮ ಊರಿಗೆ ನಾವು ಬಂದಿದ್ದೀವಿ. ಆಯ್ದಾಗ ಹೆಂಗೆ ಹೇಳ್ತಿದ್ಲ, ಬೀರೂರು ಮತ್ತೆ ನಾವು ನಿಮ್ಮ ಊರಿಗೆ ಬಂದಿದ್ದೀವಿ. ಬೀರೂರೊಳಗೆ ಮಂದಿ ಭಾರಿ ಹೆಲ್ಪ್ ಮಾಡ್ತಾರಪ್ಪ. ಯಾಕಂದ್ರೆ ಒಂದ್ಸಲ ನಮ್ದು ಗಾಡಿ ಪಂಚರ್ ಆಗಿತ್ತು ಇಲ್ಲಿ ಬೀರೂರೊಳಗೆ. ಆ ಟೈಮ್ ಒಳಗೆ ಒಬ್ಬ ಹುಡುಗ ನಮಗೆ ಟ್ರಿಪಲ್ ರೈಡ್ ಕರ್ಕೊಂಡು ಹೋಗಿದ್ದಂದ್ರೆ ಅವ್ನ ಗಾಡಿ ಮ್ಯಾಗ ಟೈರ್ ಪಂಚರ್ ತೆಗ್ಯಾಕ ನಮ್ಮ ಟೈರ್ ತೊಗೊಂಡು ಊರಾಗ ಹೋಗಿ ಪಂಚರ್ ತೊಗೊಂಬ ಅಂತ ಹೇಳಿದ್ದ. ಅವಾಗ ಒಬ್ಬ ಹುಡುಗ ಬರತ್ತಿದ್ದ, ಅವನು ಟ್ರಿಪಲ್ ರೈಡ್ ಮಾಡಿಸಿದ. ಆಮೇಲೆ ಅಲ್ಲಿ ಹೋಗಿ ಪಂಚರ್ ತೆಗೆದುಕೊಟ್ಟು ಆಮೇಲೆ ಮತ್ತೆ ತಂದು ಬಿಟ್ಟಿದ್ದು ನಮಗಿಲ್ಲಿ. ಜನ ಚಲೋ ಇದ್ದವ್ರು ಬೀರೂರೊಳಗೆ. ಇವಾಗ ಯಾವುದೋ ಹೈವೇ ಕನೆಕ್ಟ್ ಆಗಿವಿ. ಇಲ್ಲಿಂದ 100 ಕಿಲೋಮೀಟ್ರ್ ಇನ್ನೂ ಬಾಕಿ ಐತಿ ನಮ್ಮ ಸಕಲೇಶ್ಪುರ. ಇನ್ನೂ 2 ಗಂಟೆ 20 ನಿಮಿಷದೊಳಗೆ ಮುಟ್ತೇವಂತ ಹೇಳಾಕತ್ತೈತಿ. 6:15 ಟೈಮಿಂಗ್ ಐತಿ. ಬಟ್ ನನ್ನ ಪ್ರಕಾರ 7 ಗಂಟೆ ಮುಂದೆ ಹೋಗಿ ಮುಟ್ತೇವೆ ನಾವು. ಅದಕ್ಕೆ ಸ್ವಲ್ಪ ಸಾವಕಾಶ ಹೋದ್ರೂ ಒಳ್ಳೇದಂತೇಳಿ ಎಲ್ಲರೂ ಆರಾಮಾಗಿ ಹೋಗೋಣ ಅಂತ, ಗಡ್ಬಡಿ ಬೇಡ.
ನಾವು ಹೋದ ಸಲ ಬಂದಾಗ ಬೀರೂರು ಕಡೂರು ಅಂತೇಳಿ ಆ ಕಡೆಯಿಂದ ಹೋಗಿದ್ವಿ. ಬಟ್ ಇವಾಗ ಇದೇನೋ ಕಡೂರು ಬೈಪಾಸ್ ಅಂತ ತೋರ್ಸಾಕತ್ತೈತಿ. ಏನೋ ಹೊಸ ರೂಟ್ ಆಗೈತೇನೋ ಇದು. ಆಲ್ಮೋಸ್ಟ್ ನಾವು ಅಲ್ಲೇ ಹೋಗಿ ಕೂಡ್ತೇವೆ ಅನಿಸ್ತೈತಿ. ಹಂಗೆ ಊರಾಗಿಂದ ಹೋಗಿ ಅಲ್ಲಿ ಬಂದು ಕೂಡೋದೇನ ಹಿಂಗೆ ಸೀದಾ ಹೋಗಿ ಡೈರೆಕ್ಟ್ ಅಲ್ಲೇ ಕೂಡ್ತೇವೆ. ಮ್ಯಾಪ್ದಾಗ ನೋಡೋ ಪ್ರಕಾರನೇ ಹಂಗೆ ಕಾಣಕತ್ತೈತಿ. ಎಕ್ಸಾಕ್ಟ್ಲಿ ಹಂಗೆ ಇರಬೇಕು. ಮ್ಯಾಪ್ ನಮ್ಮನ್ನು ಎಲ್ಲೆಲ್ಲೋ ತಿರ್ಸ್ಕೊಂಡು ಮತ್ತೆ ಕಡೂರ್ಗೆ ಕರ್ಕೊಂಡು ಬಂದೈತಿ. ನಾವು ಕಡೂರು ಮ್ಯಾಗಿಂದ ಹೋಗಂಗಿಲ್ಲ ಅನ್ನತ್ತಿದ್ವಿ, ಕಡೂರು ಬೈಪಾಸ್ ಮ್ಯಾಗಿಂದ ಹೋಗತ್ತಿದ್ವಿ. ಮತ್ತೆ ನೋಡಿದ್ರೆ ಕಡೂರ್ಗೆ ಕರ್ಕೊಂಡ್ಬಂದೈತಿ ಇದು. ಇಲ್ಲಿ ಒಂದು ಕನ್ಫ್ಯೂಷನ್ ಏನಂದ್ರೆ ಯಾವ ಕಡೆ ನೋಡ್ತೀರಿ ಆ ಕಡೆ ಒಂದೇ ರೋಡ್ ಕಾಣ್ತಿದ್ವಿ. ಯಾವ ಕಡೆ ಎಲ್ಲಿ ಹೋದ್ರೆ ಭೀ ನಾವು ಏನು ಮತ್ತೆ ಅಲ್ಲಿಗೆ ಬರತ್ತೇವೇನೋ ಹಂಗೆ ಅನ್ಸಾಕತೈತಿ. ಬಟ್ ಹಂಗಲ್ಲ. ಇಲ್ಲಿ ನಮ್ಮ ಕಡೆ ಹೆಂಗೆ ಕಬ್ಬ ಬೆಳಿತಾರಲ್ಲ, ಪ್ರತಿ ಕಡೆನೂ ಟನ್ ಗಂಟ್ಲೆ ಕಬ್ಬ ಬೆಳಿತಾರಲ್ಲ, ಹಂಗಿಲ್ಲಿ ಅಡಿಕೆ ಬೆಳಿತಾರ ಆ ಸೈಡ ಈ ಸೈಡ. ಸೊ ಅದಕ್ಕೋಸ್ಕರ ಇದಕ್ಕೆ ಅಡಿಕೆ ನಾಡು ಅಂತಲೂ ಕರೀತಾರೋ. ಇನ್ನು ಮುಂದೆ ಬರ್ತಕ್ಕಂತಹ ಒಂದು ಸಿಟಿ ಅಂದ್ರೆ ಚಿಕ್ಕಮಗಳೂರು. ಓನ್ಲಿ 19 ಕಿಲೋಮೀಟರ್ ಅಷ್ಟ ಐತಿ. ಚಿಕ್ಕಮಗಳೂರೊಳಗೆ ಫೇಮಸ್ ಅಂದ್ರೆ ಕಾಫಿ, ಚಹಾ. ಯಾರೋ ಹಾಯ್ ಮಾಡಿದ್ರಪ್ಪ, ನಾವು ಹಾಯ್ ಮಾಡೋನು. ನಮ್ಮ ಮುಖ ನೋಡಿದ್ರೆ ಯಾರಾದರೂ ಹಾಯ್ ಮಾಡ್ತೀರೇನು? ಸುಮ್ಮ ಕ್ಯಾಮ್ರಾ ನೋಡಿ ಹಾಯ್ ಮಾಡಾಕತ್ತಾರು, ನಾವು ಹಾಯ್ ಮಾಡಾಕತ್ತೀವಿ. ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ನಾನು ಅಂತೇಳಿ ಹಿಂಗೆ ಹಾಯ್ ಕಳಿಸ್ರಪ್ಪ ಮತ್ತೊಮ್ಮೆ. ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಇದು ನೋಡ್ರಿ. ಸಣ್ಣ ಮಳೆ ಬೀಳಾಕತೈತಿ, ಜಿಬುರ ಜಿಬುರ. ಇನ್ನೂ 67 ಕಿಲೋಮೀಟ್ರ್ ನಮ್ಮ ಡೆಸ್ಟಿನೇಷನ್ ತೋರ್ಸಾಕತೈತಿ. ಸೊ ಮತ್ತೇನು ಬೇಕ್ರಿ? ಎಂಜಾಯಿಂಗ್. ಅವಾಗಿಂದ ಬ್ಯಾಸಗಿ ಒಳಗೆ ಬೇಸತ್ತ ಸಾಕಾಗಿತ್ತು. ಸೊ ಇದು ನೋಡ್ರಿ, ಬ್ಯೂಟಿ ಆಫ್ ಸಕಲೇಶ್ಪುರ. ಚಿಕ್ಕಮಗಳೂರು ಮತ್ತು ಸಕಲೇಶ್ಪುರ ಬ್ಯೂಟಿ ಅಂದರೆ ಇದೆ. ನೋಡ್ರಿ, ಹತ್ತಿತ್ತು ಎಲ್ಲಿ ನೋಡ್ತೇವೆ ನೋಡ್ರಿ, ಹಸಿರು ಹಸಿರು ಹಸಿರು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಚಿಕ್ಕಮಗಳೂರಿಗೆ ನಮಗೆ ಮಳೆ ಸ್ವಾಗತ ಕೊರಾಕತ್ತೈತಿ. ಸೊ ಇವಾಗ ಜಸ್ಟ್ ಬಂದು ಎಂಟ್ರಿ ಆಗ್ಯಾವ ನಾವು. ಟೈಮ್ ಎಷ್ಟಾಗೈತಿ ಅಂದ್ರೆ 4:41 ಆಗೈತಿ. ಮಳೆ ನಮ್ಮನ್ನು ಸ್ವಾಗತ ಕೋರೈತಿ. ದ ವೈಬ್ ಈಸ್ ಆನ್. ಇವಾಗ ಚಳಿ 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 ಅನ್ಸಾಕತೈತಿ. ಆವಾಗ ಬಿಸಿ 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 ಅನ್ಸೋದಿತ್ತು. ದಿಸ್ ಈಸ್ ದ ಸೆಕೆಂಡ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದ ಚಿಕ್ಕಮಗಳೂರಿಗೆ. ಆ ಟೈಮ್ ಒಳಗೂ ಇದೇ ಹಾಡು ಅಂದಿದ್ನಿ. ನನ್ನ ಹಳಿ ವಿಡಿಯೋದಾಗ ಐತದ. ಚಿಕ್ಕಮಗಳೂರ ಓ ಚಿಕ್ಕ ಮಲ್ಲಿಗೆ, ಸಕ್ಕರೆಯ ಮಾತು ಒಂದೇಳೆ ಮೆಲ್ಲಗೆ. ಮಲ್ಕೊಂಡಿದ್ದೀನೋ? ಸುಳ್ಳ ಬಿಡ, ಮಲಗಿತ್ತು. ನೀ ಕಣ್ಣು ನೋಡಲ್ಲಿ ಕ್ಯಾಂಪರ ಹಾಲಾಗ್ಯಾವ. ಹಿಂದೆ ಕೂತು ಮಲಗಾದಾರಿ ರೆಂಡಿ ಬಾಯ್. ಚಿಕ್ಕಮಗಳೂರು ನೋಡ್ರಿ ಸರ, ಬರುಗುಡ್ದ ಮಳಿ ನಮ್ಮನ್ನು ಸ್ವಾಗತ ಕೋರಾಕೈತಿ. ಮಲ್ಲಿಗೆ ಮೇಲ್ ಸೂರ್ಯ, ಕೆಳಗಡೆ ಮಳೆ, ಸೈಡಿಗೆ ನದಿ, ನಡುವೆ ನಾವು. ವಾಹ್, ಚಿಕ್ಕಮಗಳೂರು ಏನೋ ಒಂಥರ ಖುಷಿಪ್ಪ ನಿಮ್ಮ ಊರಿಗೆ ಬಂದ್ರೆ ನಮಗೆ. ಚಿಕ್ಕಮಗಳೂರಿಂದ ಯಾರಾದರೂ ಈ ಒಂದು ವಿಡಿಯೋ ನೋಡಾಕತ್ತೀರಿ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡ್ರಪ್ಪ. ನಾ ಯಾವ್ಯಾವ ಊರಿಗೆ ಹೋಗ್ತೇನೆ, ನಾವು ಊರಿನ ಮಂದಿ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಊರಿಗೆ ಆವಾಗ ಬರುವಂಗೆ ನೀವು ಮಾಡಿರಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾವು ಬಾಚಿಗನಹಳ್ಳಿ ಇದ್ದೇವೀಗ. ಚಿಕ್ಕಮಗಳೂರು ಬಿಟ್ಟು ಬಂದೇವಿ ಮುಂದೆ. ಸೊ ಇಲ್ಲಿಂದ ರೂಟು ಈ ಥರ ತೋರ್ಸಾಕತೈತಿ. ಬಟ್ ಆಗಲೇ ನೋಡಿದ್ರೆ ಆ ಥರ ತೋರ್ಸಾಕತ್ತಿತ್ತು. ನಮ್ಮವರೆಲ್ಲ ಈ ಕಡೆಯಿಂದ ಹಿಂಗೆ ಹೋಗಿದರು. ಇದು ನೋಡ್ಬೋದು ನೀವು, ಎಷ್ಟು ಹಚ್ಚ ಹಸಿರು. ಇಂಥ ಬ್ಯಾಸಿಗ್ಯಾಗೂ ಹಿಂಗೆ ಕಾಣಾಕತ್ತೈತಿ ಅಂದ್ರೆ ಇನ್ನು ಚಳಿಗಾಲದಾಗ ಮಳೆಗಾಲದಾಗ ಯಾವ ರೀತಿ ಕಾಣಬಾರ್ದ್ರಿ ಇದು. ಅಯ್ಯೋ ಸೂರ್ಯದೇವ, ಅಯ್ಯೋ ಚಂದ್ರದೇವ, ಎಲ್ಲ ಇಲ್ಲೇ ಹುಟ್ಟಿದಿರೇನೇನು ನೀವು? ದ ಬೆಸ್ಟ್ ಬೆಸ್ಟ್ ಬೆಸ್ಟ್. ಚಿಕ್ಕಮಗಳೂರು ಇಸ್ ಆಲ್ವೇಸ್ ಬೆಸ್ಟ್. ಮೈಯೆಲ್ಲ ಕಣ್ಣಾಗಿರ್ಬೇಕು ಬಾಯ್ ಇಲ್ಲಿಲ್ಲ.
ಜತ ಜರಿತಂದ್ರೆ ಮುಗದ ಹೋಯ್ತು. ಯೋ ಭೂತ್ನಾಥ್ ಯೋ ಜವೋ ಯೋ ಯಪ್ಪ ಜವೋ ಯೋ ಯಪ್ಪ ಸೇಮ್ ಹಂಗ ಕಾಣಿಸಿಲ್ಲ बोल रहा भाई क्या चल रहा है? ಮುಂದೊಬ್ಬ ಅಭಿಷೇಕ್ ಶರ್ಮಾ ಅಂತ ಹೇಳಿದನ್ರಿ. ಎಷ್ಟು ಕಾಮಿಡಿ, ಎಷ್ಟು ಹಂಬಲ್ ಪರ್ಸನ್, ಎಷ್ಟು ನಮ್ ಜೊತೆ ಹೊಂದ್ಕೊಂಡಲ್ಲ. ಇವಾಗ ಏನ್ ಬೇಕಾದ್ ಮಾತಾಡ್ರು ಅವನ ಜೊತೆ ತಯಾರಿದಾನು. ಅವ್ ಮಾತಾಡ್ರೆ ಹಿಂದಿ ಮಾತಾಡಕತ್ತಾನು. ಕನ್ನಡ ಬರ್ತಿತ್ತು ಇಲ್ಲ ಗೊತ್ತಿಲ್ಲ, ಬರ್ತಿರ್ಬಹುದು. ಇಲ್ಲೆಲ್ಲ ಮಡಿ ಬಿದ್ದೋಗೈತಿ, ಮೈ ಎಲ್ಲ ಚಳಿ 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 ಚಾಲು ಆಗೈತಿ ಇವಾಗ. ವಾ 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 ಇಂಥ ನೇಚರ್ ಒಳಗ ಇಂಥ ಬೈಕ್ ತಗೊಂಡ ಹಿಂಗ್ ಎಂಜಾಯ್ ಮಾಡೋದ ಯಾರಿಗೆ ಬೇಕಾಗಿಲ್ಲ ಹೇಳ್ರಿ. ಒಂದ್ಸಲ ಚಿಕ್ಕಮಗಳೂರು ಬರ್ರಿ, ನೋಡ್ರಿ, ಹಿಂಗ್ ತಿರುಗೋದ್ ಸ್ವಲ್ಪ ಕಲೀರಿ. ರೋಡ್ ಮೇಲೆ ಬಿದ್ದಿರೋ ತಪ್ಪಲ, ಆಮೇಲೆ ಬಿದ್ದಿರೋ ನೀರ, ಇದನ್ನು ನೋಡ್ರೆ ಇಲ್ಲಿ ಬಿರುಗಾಳಿ ಬಂದು ಹೋಗೈತೇನೋ ಹಂಗಂತ ಆಗತೈತಿ. ಬಿರುಗಾಳಿ ಮತ್ತು ಮಳಿ ಎರಡೂನ ಭಾಳ ಕೆಟ್ಟ ಬಿದ್ದಂಗೆ ಕಾಣಾಕತೈತಿ. ನೋಡ್ರಿ ಇಲ್ಲಿ ರೋಡ್ ಮ್ಯಾಗೆಲ್ಲ ತಪ್ಪಲ. ನಾವು ಮತ್ತೊಂದು ಒಳ್ಳೆ ಟೈಮ್ಗೆ ಬಂದೇವು ಅನ್ಸೈತಿ. ಭಾಳ ಮಳಿ ಬಿದ್ದಂಗೆ ಕಾಣಾಕತೈತಿ ಈ ಕಡೆ. ಏ ಬೇಬಿ क्या सीन है भाई, क्या सीन है? ರೋಡ್ ನೋಡಿ ಹಾಡು ಬಂದತ್ತು. ಮಸ್ತ್ ಇದೆ, ಒಂದು ತೆಗ್ಗಿಲ್ಲ, ಒಂದು ದಿನ್ನಿಲ್ಲ. ಆದ್ರೆ ಗಾಡಿ ಬೇಕಾರೆ ಹೊಡ್ಯಾಕ ಮಸ್ತ್ ಮಜಾ ಬರಾಕತೈತಿ. ಕರೆ ಮುಂದಿನ ಗಾಡಿ ಬಂದ್ರೆ ಅವರಾಸ್ತಿದೆ. ಭಾಳ ಕೆಟ್ಟ ಗಾಡಿ ಬರಾಕವು ಮುಂದಿನ. ಹಿಂಗ್ ಮಾಡಿ ಹೆಂಗ್ ತೆಗಿಯೋದು, ಏ ಅಂದ್ರು ಮಲಗಾದಿ ಯಾಕೆ ಹಿಂದ. ನೀ ರೋಡ ನೋಡ್ಬೇಡ, ನಾ ತಿರ್ವಾದಿಲ್ಲ, ನೀ ಯಾಕೆ ತಿರ್ವಾದಿ ಅದನ್ನ. ನನ್ ನೋಡ ಎಲ್ಲರೂ ಬಾಯಿಗೆ ಲುಂಗಿ, ಲುಂಗಿ ಡ್ಯಾನ್ಸ್ ಎಲ್ಲರೂ ಕಟ್ಟಿದಾರ ಲುಂಗಿ. ಅಲ್ಲಿ ಮ್ಯಾಕ್ ಕಟ್ಟಿ ಹೆಂಗ್ ನಿಂತಿದ ಅನ್ನ. ಇನ್ನೊಂದ್ ಜರ ಮ್ಯಾಕ್ ಕಟ್ರೆ ಚೈಟಿ ಕಾಣೋದು ಒಳಗಿಂದ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೇವಿ. ಇವಾಗ ಮತ್ತೊಂದು ಬ್ರೇಕ್ ಅನ್ಬೋದು ಇದನ್ನು. ಇದು ಕಾಫಿಗೋಸ್ಕರ ಚಿಕ್ಕಮಗಳೂರದಿಂದ ಒಂದು 35 ಕಿಲೋಮೀಟರ್ಸ್ ಅವೇ ಐತಿದ. ಸೊ ಏನು ಐತ್ರಿ ಇದು, ಬಟ್ ಸೂಪರ್ ಆಗೈತಿ. ಇಲ್ಲೊಂದು ಸ್ವಲ್ಪ ಕಾಫಿ ತೊಗೊಂಡ ಚಿಕ್ಕಮಗಳೂರು ಬಂದ್ಮೇಲೆ ಕಾಫಿ ಕುಡಿಲಿಲ್ಲ ಅಂದರೆ ಹೆಂಗೆ, ಅದಕ್ಕೋಸ್ಕರ ಕಾಫಿ ಕುಡಿಯತ್ತೀವಿ. ಕಾಫಿ ಕುಡ್ದು ಆಮೇಲೆ ಇಲ್ಲಿಂದ ಮುಂದೆ ಹೋಗೋದಂತ. ಭಾಯಿ ಏನೋ ಹೇಳ್ಬೇಕನ್ನಕತ್ತಾರು, ನಮ್ಮ ಬ್ಲಾಗ್ನಾಗ ಬರ್ಬೇಕಂತ. ಸೊ ಪ್ಲೀಸ್ ಟೆಲ್ ಮಿ. Hi everyone, this is Abhishek Sharma. And Abhishek Sharma. Yeah. Please follow me on abhishek.sh on Instagram. Yeah. And if you need any information related to rides, I'm there. Yeah. Take care. Whatever it may be. Whatever it may be. I have completed Ladakh twice, Spiti once, 78,000 kilometers on my road. Oh my God. And here is, please. Hi. What's your name? I'm Sudhir. And Sudhir. Yeah. And I'm the pillion of the Abhishek Sharma. Yeah. It's a very enjoyable bike. Yeah. And हाय गाइस, मेरा नाम पवन है. मेरी एक टांग नकली है. अभिषेक भाई ने मेरी एक टांग तोड़ दी, पर दिल के बहुत अच्छे हैं, वापस एक टांग जोड़ दी.
कौन सा टांग है वो? बोल दीजिए पहले. असली वाला टांग है. असली वाला. Thing you are thinking. और here is our Randy bhai. You all know him, and I am the VSP. Peace. भाई लोग कुछ खा रहे. इसका नाम क्या? Tender coconut something. टिंडर कोकोनट आइसक्रीम. Not ice cream. It is proper Tender coconut only. Yeah, and what is this? Brownie. And this is brownie. Local. Brownie. Nirvana. ಬ್ರೌನಿ. ಇಷ್ಟು ದಿನ ಎಲ್ಲ ಬಿಲ್ ನೋಡ್ತಿದ್ರಿ, ಆದರೆ ಇವಾಗ ಗ್ಯಾಸ್ ಬಿಲ್ಲು ನೋಡ್ಬೇಕಾಗಿತ್ತು ಪರಿಸ್ಥಿತಿ. ಗ್ಯಾಸ್ ಸರ್ಚಾರ್ಜ್ ಅಂತ 10%, 29 rupees. GST, CGST, ಟ್ಯಾಕ್ಸ್. And that too it is not ಗ್ಯಾಸ್ ಟ್ಯಾಕ್ಸ್ out of nowhere. ಇದು ಎಲ್ಲಪ್ಪ ಅಂದ್ರೆ ಗ್ರೋವರ್ಸ್ ಕೆಫೆ ಹೌಸ್, ಕಾಫಿ ಹೌಸ್, ಗ್ರೋವರ್ಸ್ ಕಾಫಿ ಹೌಸ್ದಾಗ. ಸಿ ಹಿಯರ್. ಅದ್ಭುತ. ಜಸ್ಟ್ ಇವಾಗ ಇಲ್ಲಿ ಕಾಫಿ ಆಮೇಲೆ ಸ್ವಲ್ಪ ಐಸ್ ಕ್ರೀಮು ಅವು ಇವೆಲ್ಲ ತಿಂದ್ವಿ. ಇಲ್ಲಿ ಒಂದು ಚಾರ್ಜಸ್ ಎಕ್ಸ್ಟ್ರಾ ಹಚ್ಚಿದ್ದಾರೆ, ಒಂದು 29 rupees. ಅಂದರೆ ನಮ್ಮದು ಬಿಲ್ ಆಗಿತ್ತು 930, ಅದ್ರೊಳಗೆ 10% 29 rupees. ಗ್ಯಾಸ್ ಸರ್ಚಾರ್ಜ್ ಅಂತೇಳಿ 10% ಎಕ್ಸ್ಟ್ರಾ ಹಚ್ಚಿದ್ದಾರೆ ಇವರು. ಯಾಕಂತ ಗೊತ್ತೇನ್ರಿ? ಬಿಕಾಸ್ ಆಫ್ ಗ್ಯಾಸ್ ಕಡಿಮೆ ಸಿಗಾಕತ್ತೈತಿಲ್ಲ. ಡೊಮೆಸ್ಟಿಕ್ ಸಿಗಾಕತ್ತವು, ಬಟ್ ಹೋಟೆಲ್ಗಳಿಗೆ ಸಿಗಾನಿಲ್ಲ. ಹಾಗಾಗಿ ಅವರು ಚಾರ್ಜಸ್ ಹಚ್ಚಾಕತ್ತಾರಂತ ಅನ್ಸಾಕತ್ತೈತಿ. ಬಟ್ ಇದು ಗೋರ್ಮೆಂಟ್ದಿಂದ ಏನು ಹಿಂಗೆ ತಗೋ ಅಂತ ಏನಿಲ್ಲ, ಬಟ್ ಯಾಕೆ ತೊಗೊಳತ್ತಾರ ಏನೋ ಗೊತ್ತಿಲ್ಲ. ನಡೀರಿ ನಮ್ಮ ಮುಂದಿನ ಪಯಣ ತಮೋಹರ ರೆಸಾರ್ಟ್. ಸೊ ಇಲ್ಲಿಂದ ಹೊರನಾಡು 79, ಧರ್ಮಸ್ಥಳ 79, ಕುದುರೆಮುಖ 91, ಶೃಂಗೇರಿ 106. ಇಷ್ಟು ನಿಯರ್ ಇದ್ದೇವೆ ನಾವು ಇಲ್ಲೆಲ್ಲ. ನಮಗೆ ತೋರ್ಸಕತ್ತೈತಿ ಇನ್ನೂ 44 ನಿಮಿಷ 30 ಕಿಲೋಮೀಟರ್ ದೂರದಲ್ಲಿದ್ದೇವೆ ನಮ್ಮ ಡೆಸ್ಟಿನೇಷನ್ನಿಂದ. Yes, bro. You are right. ಒಂದು ಟಿಪ್ಸ್ ಕೊಟ್ಟರು ಅಭಿಷೇಕ್ ಶರ್ಮಾ ಅವರ. ಸೊ ಹಿಂಗೆ ಯಾವಾಗ ನಾವು ಕಾರ್ನರ್ ತಿರುಗ್ತೀವಲ್ಲ ಆವಾಗ ನಾವು ಕ್ಲಚ್ ಹಿಡಿಯೋ ಅಗತ್ಯ ಇಲ್ಲ ಅಂತ. ಇನ್ನು ಹಾಕುವಾಗ ಗೇರ್ ಹಾಕುವಾಗ ಬೇಕಾದ್ರೆ ನೀವು ಕ್ಲಚ್ ಹಿಡೀರಿ. ಬೇಕಾದ್ರೆ ಹಿಂಗೆ ಏನು ಕಾರ್ನರಿಗೆ ತಿರುಗ್ತಿರ್ತಿರಲ್ಲ ಆ ಟೈಮ್ ಒಳಗೆ ದಯವಿಟ್ಟು ಕ್ಲಚ್ ಹಿಡ್ದ ಗೇರ್ ಬದಲಾಸಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಆಫ್ ಏನೋ ಸೈನ್ಸ್ ಹೇಳಿದ್ರು ಅವರ, ನಂಗೆ ಅರ್ಥ ಆಗಲಿಲ್ಲ. ಬಟ್ ಹೀ ಈಸ್ ರೈಟ್. ಕ್ಲಚ್ ಹಿಡಿಯೋನಿಲ್ಲ ನಾವು ಗೇರ್ ಚೇಂಜ್ ಮಾಡ್ಬೋದು. ಬಟ್ ಹಾಕೋದೇನೈತಿ ಅದು ಕ್ಲಚ್ ಹಿಡ್ದ ಹಾಕಬೇಕಂತ. ಬಿಕಾಸ್ ಆಫ್ ಟ್ರ್ಯಾಕ್ಷನ್ ಕಂಟ್ರೋಲರ್ ಈ ಒಂದು ಗಾಡಿಗೆ ಮೊದಲು ಕೊಟ್ಟಿದ್ದಾರಂತ. ದ್ಯಾಟ್ಸ್ ವೈ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಗುಡ್ ಈವ್ನಿಂಗ್ ಆಲ್. ಇವಾಗ ನಾವು ನಿಯರ್ ಬೈ ಓನ್ಲಿ 13 minutes ಸಕಲೇಶ್ಪುರ ತಮೋಹರ ರೆಸಾರ್ಟಿಗೆ ಹೋಗಿ ಮುಡ್ತೇವೆ. ಕತ್ಲೆ ಆಗಾಕ ಬಂತು. ಟೈಮ್ ಇವಾಗ ಆಗೈತೆಷ್ಟ 7 ಕರೆಕ್ಟ 7:02 ನಿಮಿಷಗಳು ಹೊಂಟಿದ್ದೀವಿ. ಇನ್ನೂ ಎಲ್ಲಿಗೆ ಹೋಗಿ ಮುಡ್ತೇವೋ ಏನು. 5 ಅಂದರು 6 ಅಂದರು 7 ಆಯ್ತು. ಇನ್ನೇನು 7:15 ಪಕ್ಕ ಅಟ್ಟ ಆಗೋದ. ಮತ್ತೊಂದೇನಂದ್ರೆ ಅವರು GJ ಆ್ಯಂಡ್ ಟೀಮ್ ಅವರೊಂದು ಬೇರೆ ಕಡೆ ಹೋಗ್ಯಾರು.
पॉइंट फायदा है केला कड़े तगोंगे Ladies and gentlemen, boys and girls, finally ನಾವು ಬಂದು ನಿಂತ್ವಿ ಇಲ್ಲಿ. ಸೊ ಇಲ್ಲಿ ಬಂದೀವಿ ಈಗ ನಮ್ಮ ತಮೋಹರ ಏನು ರೆಸಾರ್ಟ್ ಇತ್ತಲ್ರಿ ಆ ರೆಸಾರ್ಟಿಗೆ ಬಂದೀವಿ. ಇಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗ್ತೀವಿ, ಫ್ರೆಶ್ ಆಗಿ ಆಮೇಲೆ ನೈಟ್ ಏನೇನೋ ಆ್ಯಕ್ಟಿವಿಟೀಸ್ ಇದಾವಂತ ಅವನ್ನೆಲ್ಲ ಮಾಡಬೇಕಂತ ಪ್ಲ್ಯಾನ್ ಐತಿ. ಇವಾಗಂತೂ ಯಾವಾಗ ಹೋಗಿ ಜಳಕ ಮಾಡ್ಯಾನು ಮತ್ತು ಯಾವಾಗ ಹೋಗಿ ಒಂದು ತಾಸು ನಿದ್ದೆ ತೆಗೆದೇನು ಈ ಥರ ಆಗೈತಿ. ಸೊ ನೋಡೋಣಂತೆ ಏನೇನೇನಾಗ್ತೈತಿ. ಸೊ ಫೈನಲಿ ನಾವು ಹೇಳಿದಂತಹ ತಮೋರ ರೆಸಾರ್ಟಿಗೆ ಬಂದೀವಿ. ಇಲ್ಲೊಂದು ಸ್ವಲ್ಪ ಏನೋ ಆ್ಯಕ್ಟಿವಿಟೀಸ್ ಇತ್ತಂತ ಎಲ್ಲರೂ ವೇಟ್ ಮಾಡಕತ್ತೀವಿ. ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡಿ ಆಮೇಲೆ ಈ ಒಂದು ಲಾಗನ್ನು ಎಂಡ್ ಮಾಡ್ತೇನಂತ. ಇನ್ನೂ ಆ್ಯಕ್ಟಿವಿಟೀಸ್ ಐತಿ, ಈಗ ಎಂಡ್ ಮಾಡೋಣಿಲ್ಲ. ಸೊ ನಮ್ಮ ಅಭಿಷೇಕ್ ಶರ್ಮಾ ಭಾಯ್ ಅವರ ಆಮೇಲೆ ರ್ಯಾಂಡಿ ಭಾಯ್ ಅವರ ಈಗರ್ಲಿ ವೇಟಿಂಗ್. ಏನು ಆ್ಯಕ್ಟಿವಿಟೀಸ್ ಮಾಡ್ತಾರಂತೇಳಿ ಗೊತ್ತಿಲ್ಲ, ಅದಕ್ಕೋಸ್ಕರ ವೇಟ್ ಮಾಡೋಕ್ಕಾದ್ರು. ನೋಡೋಣ ಅಂತ ನಾವು ಏನೇನು ಆ್ಯಕ್ಟಿವಿಟೀಸ್ ಆಗ್ತಿತ್ತು ಅನ್ನೋದು ನೋಡ್ತೀವಿ. ಇಲ್ಲಿ ಚಹಾ ಬಜ್ಜಿ ಅದು ಕೊಡಾದ್ರು, ಬಟ್ ನಾವು ತಿಂದಿಲ್ಲ ಅದನ್ನು ಇನ್ನೂ. ನೋಡುವ ಅಂತೆ. ಹಾಂ, ಕಾಫಿ ಎಷ್ಟು ಕುಡಿದು ಅಯ್ಯಪ್ಪ ಅದೇನು ಕೇಳ್ತೀವಿ. ಅಷ್ಟೊಂದು ಕಾಫಿನ ಆಗೈತಿ ಈಗ ಹೊಟ್ಟೆ. ಅದು ಉಲ್ಟಿ ಬಂದಂಗೆ ಆಗತೈತಿ ನಂಗೆ. ಇಲ್ಲಿಗೆ ಬಂದು ಕುದೈತಿ ಅದೀಗ. ನೋಡೋಣಂತೆ ಏನೇನು ಆ್ಯಕ್ಟಿವಿಟೀಸ್ ಐತಿ ಎಲ್ಲ ಅದು ನಿಮ್ಗೆ ತೋರಿಸ್ತಾರಂತ. ಸೊ ಸ್ಟೇಟ್ಯೂನ್ ಆಗಿರ್ರಿ. ಮತ್ತೊಂದು ವಿಷಯ ಹೇಳೋದು ಮರೆತು ಬಿಟ್ಟಿದ್ನು. ಅದೇನಪ್ಪ ಅಂದರೆ, ಸೊ ನಮ್ಗೆ ಜಿ ಅವರು ತಮ್ಮ ಏನು ಬೆಲ್ಗಮ್ ಮೋಟರ್ ಸ್ಕ್ವಾಡ್ ಐತಲ್ಲ ಅದ್ರದ್ದು ಒಂದು ಶರ್ಟ್ ಕೊಟ್ಟರು. ಸೂಪರ್ ಐತಿ, ಅದನ್ನೇ ಎಲ್ಲರೂ ನಾವು ಹಾಕ್ಕೊಂಡೇವಿ ಇವತ್ತು. ಜಿ ಬಾಯ್ ಅವರ ಒಂದು ಈವ್ನಿಂಗ್ ಆ್ಯಕ್ಟಿವಿಟೀಸ್ ಇಟ್ಟಿದ್ದಾರೆ ನಮ್ಮ ಸಲುವಾಗಿ. ಸೊ ಎಲ್ಲರೂ ವೇಟ್ ಮಾಡಾಕತ್ತೀವಿ ನಾವು. ಆ ಆ್ಯಕ್ಟಿವಿಟೀಸ್ ಏನೈತೆ ಅಂತೇಳಿ ಗೊತ್ತಿಲ್ಲ. The Scott Star Rider. And ಫೈನಲಿ ನಮ್ಮ ಆ್ಯಕ್ಟಿವಿಟೀಸ್ನ ಜಿ ಅವರು ಸ್ಟಾರ್ಟ್ ಮಾಡ್ತಾಯಿದ್ರು. ಅವರು ಕೂಡ ಇದನ್ನು ತಮ್ಮ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೋ ಸಲುವಾಗಿ ಎಲ್ಲ ರೆಡಿ ಆಗ್ತಾಯಿದ್ರು. ಅನ್ಕಸ್ತನಕ ನಾವು ವೇಟ್ ಮಾಡ್ತಾಯಿದ್ವಿ ಏನೇನು ಹೇಳ್ತಾರೋ ಏನೇನು ಬಿಡ್ತಾರೋ ಅಂತ. ಆ್ಯಕ್ಟಿವಿಟೀಸ್ ಅಂತೂ ಸೂಪರಾಗಿತ್ತು. ಯಾರ್ಯಾರು ಸೂಪರಾಗಿ ಬೈಕ್ ರೈಡ್ ಮಾಡಿದ್ರಲ್ರಿ ಅವ್ರಿಗೆಲ್ಲನೂ ಒಂದು ಟೀ ಶರ್ಟು ಅದನ್ನು ಗಿಫ್ಟಾಗಿ ಕೊಟ್ಟರು. ಆಮೇಲೆ ಅದಾದ ನಂತರ ನಾವೆಲ್ಲರೂ ಒಂದು ಕಡೆ ಕೂತು ಅಲ್ಲಿ ಕ್ಯಾಂಪ್ ಫೈರ್ ಹಾಕಿ ಕೊಟ್ಟಿದ್ರು. ಆ ಕ್ಯಾಂಪ್ ಫೈರ್ನ ಎಂಜಾಯ್ ಮಾಡ್ತಾ ಜೆ ಬ್ರದರು ಹಾಡೋಣಕ್ಕೆ ಶುರು ಮಾಡಿದರು. ಅವ್ರ ಹಾಡು ಸೂಪರ್ ಆಗಿತ್ತು. ಅದಾದ ನಂತರ ನಾವೇನು ನಮ್ಮದು ಆ್ಯಕ್ಟಿವಿಟೀಸ್ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಎಲ್ಲರೂ ಫ್ರೀಯಾಗಿ ಮಲ್ಕೊಳಕ್ಕೆ ಹೋಗ್ಬಿಟ್ವಿ. ಭಾಳ ಅಂದ್ರೆ ಭಾಳ ಸೂಪರಾಗಿತ್ತು ಈ ಒಂದು ರೈಡ. ಆಮೇಲೆ ನಮ್ಮ ಎಕ್ಸ್ಪೀರಿಯನ್ಸು ಕೇಳಿದ್ರು ಅವರ, ಹೆಂಗಿತ್ತು ಇವತ್ತಿನ ರೈಡ, ಎಷ್ಟು ಎಂಜಾಯ್ ಮಾಡಿದ್ರಿ, ನಿಮ್ಮ ಇದ್ರಲ್ಲೇ ಹೇಳಿಬಿಡ್ರಿ ಅಂತ ಹೇಳತ್ತಿದ್ರು. ಆಮೇಲೆ ಆರ್ಗನೈಸ್ ಅಂತೂ ಸೂಪರಾಗಿ ಮಾಡಿದರು. ಎಲ್ಲರಿಗೂ ಸ್ಟಿಕ್ಕರ್ ಕೊಟ್ಟರು, ಬ್ಯಾಡ್ಜಸ್ ಕೊಟ್ಟರು, ಟೀ ಶರ್ಟ್ ಕೊಟ್ಟರು. ಸೊ ಇವತ್ತಿನ ದಿನ ಅಂತೂ ನಾವು ಇಷ್ಟು ಖುಷಿಯಾಗಿದ್ದು ಅಂದ್ರೆ ಅದನ್ನು ಯಾವ ರೀತಿ ಹೇಳ್ಕೋಬೇಕು ಅದನ್ನು ಗೊತ್ತಾಗಲಿಲ್ಲ ನಮ್ಗೆ. ಸೊ ಸಕಲೇಶ್ಪುರ ರೈಡ್ ಅಂತೂ ಸಕ್ಸಸ್ಫುಲಿ ಭಾರಿಯಾಗಿ ಹೋಯಿತು. ಸೊ ಇಲ್ಲಿ ತನಕ ವಿಡಿಯೋ ನೋಡಿದರೆ ಹೆಂಗಿತ್ತು ಏನಿತ್ತು ಅಂತ ದಯವಿಟ್ಟು ನಿಮ್ಮ ಕಮೆಂಟ್ ಮೂಲಕ ಹೇಳಿ. ಸೊ ಧನ್ಯವಾದಗಳು. मतलब ऐसा नहीं है कि मेरे को ओवरटेक करना है या रैश मारना है या स्टंटिंग वगैरह कुछ करना है, ऐसा कुछ नहीं. बहुत अच्छे से चला है. तो यस, विश यू पटेल सर. या थैंक यू.
ಬಂದಿದ್ದೀನಿ. ಸೊ ಇವಾಗ ಮಲಗುವಂತಹ ಸಮಯ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಯಾರಾದರೂ ಹೊಸವಾಗಿದ್ರೆ. ಸೊ ಮತ್ತೆ ಮುಂದಿನ ಲಾಗ್ದಾಗ ಮತ್ತೊಂದು ನಾಳಿನ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಲವ್ ಯು. ಟೇಕ್ ಕೇರ್. ನೀವೇ ಮಾಡ್ಕೊಂಡು ನೋಡಿ. It's time to